ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಹಕಾರ ಬ್ಯಾಂಕಿಂಗ್ ಅಥವಾ ಕೋಆಪರೇಟಿವ್ ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂಗೆ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಿಸಿದಂಥ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂಗೆ 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಈ ಸಹಕಾರ ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳದ್ದು ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ಎಲ್ಲ ವಿಡಿಯೋಗಳು ಕೂಡ ನೀವು ನೋಡ್ರಿ ಸ್ನೇಹಿತರೆ. ಇವು ಪ್ರಶ್ನೆಗಳು ಏನದಾವಲ್ರಿ, ಈ ಪ್ರಶ್ನೆಗಳಿಗೆ ಉತ್ತರ ರೆಡಿಮೇಡ್ ಯಾವ್ದು ಬುಕ್ಕಲ್ಲಿ ಸಿಗುವುದಿಲ್ರಿ. ನಾನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ AI ಟೂಲನ್ನು ಯೂಸ್ ಮಾಡಿಕೊಂಡು ಉತ್ತರಗಳನ್ನು ತೆಗಿತಾ ಇದ್ದೀನಿ. ಅದೇ ರೀತಿ ಎಕ್ಸ್ಪ್ಲಾನೇಷನ್ ಕೂಡ ಕೊಡ್ತಾ ಇದ್ದೀನಿ. ಹಾಗಾಗಿ ಇವು ಪ್ರಶ್ನೆಗಳು ಬಹಳ ಮಹತ್ವದದಾವು. ಮುಂದಿನ ಎಕ್ಸಾಮ್ಗಳಲ್ಲಿಯೂ ಕೂಡ ಇದೇ ಸೇಮ್ ಪ್ರಶ್ನೆ ಬರುವಂಥ ಸಂಭವ ಕೂಡ ಅದ. ಹಿಂದಿನ ಎಕ್ಸಾಮ್ಗಳಲ್ಲಿ ನೋಡ್ರಿ, ನೀವು 2 ರಿಂದ 3, 4 ಎಕ್ಸಾಮ್ಗಳಿಗೆ ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇರತಕ್ಕಂಥದ್ದನ್ನು ನೀವು ಕಾಣಬಹುದು. ಹಾಗಾಗಿ ಈ ಎಲ್ಲ ವಿಡಿಯೋಗಳನ್ನು ನೀವು ಸಂಪೂರ್ಣ ಕೊನೆಯ ತನಕ ನೋಡ್ರಿ ಸ್ನೇಹಿತರೆ. ವಿಡಿಯೋಗಳು ರೆಗ್ಯುಲರ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಇವು ಏನು ಸ್ಲೈಡ್ ರೆಡಿ ಮಾಡ್ಕೊಳ್ಬೇಕಲ್ರಿ, ಅದಕ್ಕೆ ಟೈಮ್ ಹಿಡಿತಾ ಇದೆ. ಈಗ ನೋಡ್ರಿ, ಅಲ್ಲಿ ಆನ್ಸರ್ ರೆಡಿಮೇಡ್ ಇತ್ತು ಅಂತಂದ್ರೆ ದಿನ 2-3 ವಿಡಿಯೋ ಮಾಡಬಹುದು. ಬಟ್ 1 ವರ್ಡ್ ಐತಿ, ಆಪ್ಷನ್ಸ್ ಯಾವ್ದಂತ ಗೊತ್ತದ, ಬಟ್ ಅದಕ್ಕೆ ಸಂಬಂಧಿಸಿದಂಗೆ ಎಕ್ಸ್ಪ್ಲನೇಷನ್ ಕೂಡ ಬೇಕಲ್ರಿ. ಅದಕ್ಕೆ ಆ ಎಕ್ಸ್ಪ್ಲನೇಷನ್ ಅನ್ನು ಹುಡ್ಕೊಳ್ಳೋದಕ್ಕೆ ಈ ಗೂಗಲ್ ಕ್ರೋಮ್ದಲ್ಲಿ ನಾನು ನಾರ್ಮಲಿ ಹುಡುಕ್ತೀನಿ, ಆಮೇಲೆ AI ಟೂಲಲ್ಲಿ ಯೂಸ್ ಮಾಡ್ತೀನಿ. ಅಲ್ಲಿ ನನಗೆ ಟೈಮ್ ತೊಗೊಳ್ತಾ ಇದೆ. ಹಾಗಾಗಿ ರೆಗ್ಯುಲರ್ ವಿಡಿಯೋಗಳ ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ ಸ್ನೇಹಿತರೆ. ಆದರೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ದಯಮಾಡಿ ಯಾರು ಈ ಕೋಆಪರೇಟಿವ್ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರಿ ಅಂಥವ್ರು ಈ ವಿಡಿಯೋಗಳನ್ನು ತಪ್ಪದೆ ನೋಡ್ರಿ ಸ್ನೇಹಿತರೆ. ಇವಾಗ ನಾವು ಈ ಸಹಕಾರ ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಶಾಂಘೈ 2022ರ ಸಹಕಾರ ಸಮ್ಮೇಳನ ಯಾವ ದೇಶದಲ್ಲಿ ಜರುಗಿತು ಅಂತ ಪ್ರಶ್ನೆ ಅದು. ಅಂದರೆ 2022ರಲ್ಲಿ ಶಾಂಘೈ ಸಹಕಾರ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ, ಉಜ್ಬೇಕಿಸ್ತಾನ್. ನೋಡ್ರಿ, ಇದಕ್ಕೆ ಪ್ರಶ್ನೆಗೆ ಉತ್ತರ ಏನು ಟಿಕ್ ಮಾಡಿದೆ, ಉಜ್ಬೇಕಿಸ್ತಾನ್ ಅಂತೇಳಿ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾಯ್ತು. ಆದರೆ ಈ ಶಾಂಘೈ ಸಹಕಾರ ಸಮ್ಮೇಳನ ಅಂದ್ರೆ ಏನು, ಇದು ಯಾವ ಉದ್ದೇಶಕ್ಕಾಗಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗ್ತದೆ, ಪ್ರತಿಯೊಂದು ಡಿಟೇಲ್ ನಿಮ್ಗೆ ತಿಳಿಬೇಕಲ್ರಿ, ಗೊತ್ತಾಗಬೇಕಲ್ರಿ. ಅದಕ್ಕಾಗಿ ಎಕ್ಸ್ಪ್ಲನೇಷನ್ ಬಹಳ ಮಹತ್ವ ಅದ ಸ್ನೇಹಿತರೆ. ಹಾಗಾಗಿ ಈ ಎಕ್ಸ್ಪ್ಲನೇಷನ್ ಹುಡುಕೋದ್ರಲ್ಲಿ, ಈ ಎಕ್ಸ್ಪ್ಲನೇಷನನ್ನು ಹುಡುಕೋದ್ರಲ್ಲಿನೇ ನನ್ನ ಟೈಮ್ ಹೋಗ್ತಾ ಇರ್ತಕ್ಕಂಥದ್ದು. ಇರಲಿ, ಈ ಶಾಂಘೈ 2022ರ ಸಹಕಾರ ಸಮ್ಮೇಳನದ ಬಗ್ಗೆ ನೋಡೋಣ ಸ್ನೇಹಿತರೆ. ಶಾಂಘೈ ಸಹಕಾರ ಸಂಸ್ಥೆ ಅನ್ನೋದು ಒಂದು ಆರ್ಗನೈಜೇಷನ್ ಇದು. ಇಂಗ್ಲಿಷ್ನಲ್ಲಿ ಇದನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಕರೀತಾರೆ. SCO ಅಂತ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ. ಈ ಆರ್ಗನೈಜೇಷನ್ ಏನು ಮಾಡ್ತದಂದ್ರೆ ವರ್ಷ ಶೃಂಗಸಭೆ ಅಂತ ನಡೆಸ್ತದೆ. ಅದೇ ರೀತಿ 2022ರಲ್ಲಿ 22ನೇ ವಾರ್ಷಿಕ ಶೃಂಗಸಭೆ ನಡೆಸಿತ್ತು. ಈ 22ನೇ ವಾರ್ಷಿಕ ಶೃಂಗಸಭೆಯನ್ನ ಉಜ್ಬೇಕಿಸ್ತಾನದ ಸಮರ್ಕಂಡ್ನಲ್ಲಿ ಸೆಪ್ಟೆಂಬರ್ 15 ಮತ್ತು 16 ಅಂದರೆ 2 ದಿನಗಳ ಕಾಲ ಈ 22ನೇ ವಾರ್ಷಿಕ ಶೃಂಗಸಭೆಯನ್ನ ನಡೆಸಲಾಯಿತು ಸ್ನೇಹಿತರೆ. ಶಾಂಘೈ ಸಹಕಾರ ಸಂಸ್ಥೆನೇ ಈ ಶಾಂಘೈ ಸಹಕಾರ ಸಮ್ಮೇಳನ ಅಂತ ನಡೆಸ್ತದೆ. ಶಾಂಘೈ ಸಹಕಾರ ಸಂಘಟನೆ 23ನೇ ವಾರ್ಷಿಕ ಶೃಂಗಸಭೆ ನಡೆಸಬೇಕಲ್ರಿ. ಈ ವಾರ್ಷಿಕ ಶೃಂಗಸಭೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಜುಲೈ 4, 2023ರಂದು ಶೃಂಗಸಭೆ ನಡೆಸಿತ್ತು. ಆದರೆ ಇದು ವರ್ಚುವಲಿ ಆಗಿ ನಡೆಸಿತ್ತು ಸ್ನೇಹಿತರೆ. ವರ್ಚುವಲಿ ಅಂತಂದ್ರೆ ಆನ್ಲೈನ್ ಮೂಲಕ ಈ ಸಭೆಯನ್ನು ನಡೆಸಿತ್ತು, ನೆನ್ಪಿಡ್ಬೇಕ್ರಿ. ನೆಕ್ಸ್ಟ್ ಎಕ್ಸಾಮ್ದಾಗ 2023ಕ್ಕೆ ಸಂಬಂಧಪಟ್ಟಂಗೆ ಕೇಳಬಹುದು. ಶಾಂಘೈ ಸಹಕಾರ 23ನೇ ಶೃಂಗಸಭೆ 2023ರಲ್ಲಿ ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಬಹುದು. ಅಥವಾ ಯಾರ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯಿತು ಅಂತ ಆ ಪ್ರಶ್ನೆಯನ್ನ ಕೇಳಬಹುದು. ಈ ಶಾಂಘೈ ಸಹಕಾರ ಸಂಸ್ಥೆಯ ಬಗ್ಗೆ ನೋಡೋಣ. ಆಗ್ಲೂ ಹೇಳಿದೆ ನಾನು, ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರಂತ. ಕೆಲವೊಂದು ಟೈಮ್ನಾಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಇವರು ಪ್ರಶ್ನೆಗಳನ್ನು ಕನ್ನಡದಲ್ಲಿ ಕೊಡ್ತಾರೆ. ಈ DCC ಬ್ಯಾಂಕಿಂದ ಅದೊಂದು ವರ್ಸ್ಟ್ ಪ್ರಾಕ್ಟೀಸ್.
ಹಾಗಾಗಿ ನೀವು ಯಾರು ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ನೋಡುವ ಪ್ರಾಕ್ಟೀಸ್ ಇರುವುದಲ್ರಿ ಅಂಥವ್ರು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇಂಗ್ಲೀಷ್ನಲ್ಲಿಯೂ ಕೂಡ ಪ್ರಶ್ನೆಗಳನ್ನು ನೋಡ್ಕೊಳ್ಳೋದು ರೂಢಿಯನ್ನು ಮಾಡ್ಕೊಳ್ರಿ ಸ್ನೇಹಿತರೆ. ಈ ಶಾಂಘೈ ಸಹಕಾರ ಸಂಸ್ಥೆ ಬಗ್ಗೆ ನೋಡೋಣ್ರಿ. ಈ ಶಾಂಘೈ ಸಹಕಾರ ಸಂಸ್ಥೆ ಅಥವಾ SCO ಅಂದ್ರೆ ಏನ್ರಿ? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಅನ್ನ ಜೂನ್ 15, 2001 ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಬೀಜಿಂಗ್ನಲ್ಲಿ ಐತ್ರಿ, ಚೀನಾದ ಬೀಜಿಂಗ್ನಲ್ಲಿ ಅದ. ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು ವ್ಲಾಡಿಮಿರ್ ನುರೇವ್ನವರು ಅದಾರ. ಈ ಶಾಂಘೈ ಸಹಕಾರ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಸಂಸ್ಥೆಯಲ್ಲಿ ಯಾವ ರಾಷ್ಟ್ರಗಳ ಸದಸ್ಯತ್ವವನ್ನು ಪಡ್ಕೊಂಡಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಚೀನಾ, ಭಾರತ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ಪಾಕಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಈ ರೀತಿ 8 ರಾಷ್ಟ್ರಗಳ ಅಥವಾ 8 ದೇಶಗಳ ಈ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡವು. ಹಾಗಾದ್ರೆ ಈ ಸಂಸ್ಥೆ ಸ್ಥಾಪನೆ ಮಾಡುವ ಮೂಲ ಉದ್ದೇಶ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿಯೊಂದು ದೇಶದ ಅಂದ್ರೆ ಏನೀಗ 8 ರಾಷ್ಟ್ರಗಳ ಈ ಸಂಸ್ಥೆಯಲ್ಲಿ ಸದಸ್ಯತ್ವ ಪಡ್ಕೊಂಡವಲ್ರಿ, ಈ ಸದಸ್ಯ ರಾಷ್ಟ್ರಗಳ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವುದು, ಅದೇ ರೀತಿ ಯುರೇಷಿಯನ್ ಪಡೆಗಳ ಉದಯೋನ್ಮುಖ ಸವಾಲುಗಳನ್ನ ಮತ್ತು ಬೆದರಿಕೆಗಳನ್ನ ಎದುರಿಸುವುದು. ಅಂದ್ರೆ ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳ ಏನು ಸವಾಲುಗಳು ಬರ್ತಾವಲ್ಲ ಆ ಸವಾಲುಗಳು ಮತ್ತು ಬೆದರಿಕೆಗಳನ್ನ ಎದುರಿಸುವುದು, ವ್ಯಾಪಾರ, ಸಾಂಸ್ಕೃತಿಕ ಮತ್ತು ಮಾನವೀಯ ಸಹಕಾರವನ್ನ ಹೆಚ್ಚಿಸುವುದು, ಇವೆಲ್ಲ ಉದ್ದೇಶಗಳಿಗಾಗಿ ಈ ಶಾಂಘೈ ಸಹಕಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ UPI ಅಂತ ಕರೀತಾರೆ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ನ ಮುಖ್ಯ ಪರಿಣಾಮವೇನೆಂದರೆ, ಇದ್ರದ್ದು ಇಫೆಕ್ಟ್ ಏನು, ಈ UPIದ ಪರಿಣಾಮ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ, 12 ದಶಕಗಳಲ್ಲಿ ನಗದು ಹಣದ ರೂಪವನ್ನು ಡಿಜಿಟಲ್ ಹಣ ಪಾತ್ರವನ್ನು ವಹಿಸ್ತದ ಅಂತ ಅರ್ಥ. ನಗದು ಹಣ ಏನು ಪಾತ್ರ ವಹಿಸ್ತದಲ್ರಿ ಈಗ ಅದನ್ನ ಡಿಜಿಟಲ್ ಹಣ ಪಾತ್ರ ವಹಿಸ್ತದ ಅಂತ ಉತ್ತರ ಆಗ್ತದ. UPI ಅಂದ್ರೆ ಏನು? UPI ಆಗ್ಲೇ ಹೇಳಿದೆ ಫುಲ್ ಫಾರ್ಮ್, ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. UPI ಅಂದ್ರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಈ UPIದ ಉಪಯೋಗ ಏನು? 2 ಬ್ಯಾಂಕ್ ಖಾತೆಗಳ ನಡುವೆ ಮೊಬೈಲ್ ಇಂಟರ್ಫೇಸ್ ಮೂಲಕ ಹಣ ಟ್ರಾನ್ಸ್ಫರ್ ಮಾಡಕ್ಕೆ ಈ UPI ಬಳಕೆ ಮಾಡ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫೋನ್ ಪೇ ನೋಡ್ರಿ. ಫೋನ್ ಪೇ ಒಳಗೆ ನೀವು ಕೇಳ್ತೀರಿ ಕೆಲವೊಬ್ಬರಿಗೆ UPI ID ಏನದಪ್ಪ ನಿಮ್ದು ಅಂತ ಕೇಳ್ತಿರ್ತೀರಿ ಒಮ್ಮೆ. ಈ ಫೋನ್ ಪೇ ಇಂದ ಏನು ಹಣ ವರ್ಗಾವಣೆ ಎಲ್ಲ ಆಗ್ತದಲ್ರಿ ಅದು UPI ಮೂಲಕ ಆಗ್ತದ. ಓಕೆ ರೀ. UPI ತತ್ಕ್ಷಣದ ನೈಜ ಸಮಯದ ಪಾವತಿ ವ್ಯವಸ್ಥೆಯು 2 ಬ್ಯಾಂಕ್ ಖಾತೆಗಳ ನಡುವೆ ಮೊಬೈಲ್ ಇಂಟರ್ಫೇಸ್ ಮೂಲಕ ತಕ್ಷಣವೇ ಹಣವನ್ನು ವರ್ಗಾಯಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಆಗ್ಲೇ ಹೇಳಿದೆ ನಾನು. ಅಂದ್ರೆ ಇಮ್ಮಿಡಿಯೇಟ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ನಾಗ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡ್ತದೆ. UPI ಅನ್ನ ಭಾರತದಲ್ಲಿ ಏಪ್ರಿಲ್ 11, 2016 ಮುಂಬೈನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಡಾಕ್ಟರ್ ರಘುರಾಮ್ ರಾಜನ್ ಅವರು ಪ್ರಾರಂಭಿಸಿದರು. ಈ UPI ಅನ್ನ ಭಾರತದಲ್ಲಿ ಏಪ್ರಿಲ್ 11, 2016 ಪ್ರಾರಂಭ ಮಾಡಲಾಯಿತು. ಇದನ್ನ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರತಕ್ಕಂಥ ಡಾಕ್ಟರ್ ರಘುರಾಮ್ ರಾಜನ್ ಅವರು ಪ್ರಾರಂಭಿಸಿದರು. ಭಾರತದ ರಾಷ್ಟ್ರೀಯ ಪಾವತಿಗಳ ನಿಗಮ, ಮೋಸ್ಟ್ ಇಂಪಾರ್ಟೆಂಟ್ ರೀ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಂತ ಕರಿತೀವಿ. ಈ NPCI UPI ಅನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಈ UPI ಅನ್ನ RBI ನಿಯಂತ್ರಿಸ್ತದ. RBI ಏನ್ ಮಾಡ್ತದ? ಕಂಟ್ರೋಲ್ ಮಾಡ್ತದ. ಇದಿಷ್ಟು UPI ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಹಣಕಾಸಿನ ಬ್ಯಾಂಕುಗಳನ್ನು ಭಾರತದಲ್ಲಿ ಸ್ಥಾಪಿಸಿದ ಉದ್ದೇಶ. ಸಣ್ಣ ಹಣಕಾಸಿನ ಬ್ಯಾಂಕ್ಗಳಂದ್ರೇನ್ರಿ? ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್ ಅಂತ ಕರೀತಾರ. ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್ ಭಾರತದಲ್ಲಿ ಯಾಕೆ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಅದು. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2. ಈ 1 ಮತ್ತು 2 ಅಂದ್ರೆ ಸಣ್ಣ ವ್ಯಾಪಾರ ಉದ್ಯಮಿಗಳಿಗೆ ಹಣಕಾಸಿನ ಸೌಲಭ್ಯ ಮತ್ತು ಸಾಲವನ್ನ ಒದಗಿಸುವ ಉದ್ದೇಶಕ್ಕಾಗಿ, ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಲದ ನೆರವನ್ನ
ನೀಡುವ ಉದ್ದೇಶಕ್ಕಾಗಿ, ಈ ಎರಡು ಉದ್ದೇಶಕ್ಕಾಗಿ ಭಾರತದಲ್ಲಿ ಸಣ್ಣ ಹಣಕಾಸಿನ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಈ ಸಣ್ಣ ಹಣಕಾಸಿನ ಬ್ಯಾಂಕ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಇಂಗ್ಲಿಷ್ನಲ್ಲಿ ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ. SFB, ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್. ಭಾರತದಲ್ಲಿ SFBಗಳು ಸಣ್ಣ ವ್ಯಾಪಾರ ಮಾಲೀಕರು, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು, ರೈತರು ಮತ್ತು ಅಸಂಘಟಿತ ವಲಯ ಸೇರಿದಂತೆ ಜನಸಂಖ್ಯೆಯ ಹಿಂದುಳಿದ ವರ್ಗಗಳಿಗೆ ಮೂಲಭೂತ ಬ್ಯಾಂಕಿಂಗ್ ಸೇವೆಗಳು ಮತ್ತು ಸಾಲ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶಕ್ಕಾಗಿ ಈ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು RBI ನಿಯಂತ್ರಿಸ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸ್ತದೆ. CRR ಮತ್ತು SLR ನಿರ್ವಹಣೆಯ ಅಗತ್ಯತೆ ಸೇರಿದಂತೆ ಅಸ್ತಿತ್ವದಲ್ಲಿರ್ತಕ್ಕಂಥ ವಾಣಿಜ್ಯ ಬ್ಯಾಂಕ್ಗಳಿಗೆ ಅನ್ವಯವಾಗುವ RBIನ ಎಲ್ಲ ಮಾನದಂಡಗಳು ಮತ್ತು ನಿಯಮಗಳು ಈ SFB ಸಣ್ಣ ಪ್ರಮಾಣದ ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೂ ಸಹ ಅನ್ವಯ ಆಗ್ತದೆ ಸ್ನೇಹಿತರೆ. ಈ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಏನು RBI ಮಾನದಂಡಗಳು ಮತ್ತು ನಿಯಮಗಳು ವಿಧಿಸಿರ್ತದಲ್ರಿ, ಆ ಎಲ್ಲ ಮಾನದಂಡಗಳು ಮತ್ತು ನಿಯಮಗಳು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಅನ್ವಯ ಆಗ್ತವ. RBIನ ಪ್ರಕಾರ SFB ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್ ಯೂನಿವರ್ಸಲ್ ಬ್ಯಾಂಕ್ಗೆ ವರ್ಗಾವಣೆ ಮಾಡಲಕ್ಕೆ ಬಯಸಿದ್ರೆ, ಅಂದ್ರೆ ಕಮರ್ಷಿಯಲ್ ಬ್ಯಾಂಕಿಗೆ ವರ್ಗಾವಣೆ ಮಾಡಲಕ್ಕೆ ಬಯಸಿದ್ರೆ ಅದು ಕನಿಷ್ಠ 5 ವರ್ಷಗಳ ಅವಧಿಯ ಕಾರ್ಯಕ್ಷಮತೆಯ ತೃಪ್ತಿದಾಯಕ ದಾಖಲೆಗಳನ್ನು ಹೊಂದಿರಬೇಕು. ಪಾಸಿಟಿವ್ ರಿಸಲ್ಟ್ ಇರಬೇಕು. 5 ವರ್ಷ ಅದ್ರದ್ದು ಆ ಬ್ಯಾಂಕಿಂದ ಪಾಸಿಟಿವ್ ಇಂಡಿಕೇಶನ್ ಇರಬೇಕು. 5 ವರ್ಷದ ಕಾರ್ಯಕ್ಷಮತೆ ತೃಪ್ತಿದಾಯಕದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳೇನಾದರೂ ಇದ್ವು ಅಂತ ತಿಳ್ಕೊಂಡ್ರೆ ಅದು ಯೂನಿವರ್ಸಲ್ ಬ್ಯಾಂಕ್ಗೆ ವರ್ಗಾವಣೆಯನ್ನು ಮಾಡಬಹುದು. ಯೂನಿವರ್ಸಲ್ ಬ್ಯಾಂಕ್ ಅಂದ್ರೆ ಬಹಳಷ್ಟು ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಕೊಡೋದು, ಒಂಥರ ಕಮರ್ಷಿಯಲ್ ಬ್ಯಾಂಕ್ ಟೈಪ್. ಅದಕ್ಕೆ ನಾವು ಈ ಈ ಈ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ವರ್ಗಾವಣೆ ಮಾಡಬಹುದು. ಯಾರು ಸ್ಥಾಪಿಸಬಹುದು? ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಯಾರ್ಯಾರು ಸ್ಥಾಪನೆ ಮಾಡಬಹುದು? ನಿವಾಸಿ ವ್ಯಕ್ತಿಗಳು, ವೃತ್ತಿಪರರು ಅಂದ್ರೆ ಪ್ರೊಫೆಷನಲ್ ಇದ್ದವರು, ಅವರು ಭಾರತೀಯ ನಾಗರಿಕರೇ ಆಗಿರ್ಬೇಕು. ಅವರು ಭಾರತೀಯ ನಾಗರಿಕರೇ ಆಗಿರ್ಬೇಕು. ಒಬ್ಬರು ಅಥವಾ ಜಂಟಿಯಾಗಿ ಪ್ರತಿಯೊಬ್ಬರು ಹಿರಿಯ ಮಟ್ಟದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷಗಳ ಅನುಭವವನ್ನು ಹೊಂದಿರುವವರು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬಹುದು. ಒಬ್ಬನೇ ಆಗಿರ್ಬೋದು ಅಥವಾ ಜಂಟಿಯಾಗಿ ಆಗಿರ್ಬೋದು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬಹುದು. ಆದರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ 10 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು, ಸ್ಥಳೀಯ ಪ್ರದೇಶದ ಬ್ಯಾಂಕ್ಗಳು ಮತ್ತು ನಿವಾಸಿಗಳಿಂದ ನಿಯಂತ್ರಿಸಲ್ಪಡುವ ಪಾವತಿ ಬ್ಯಾಂಕ್ಗಳಂತಹ ಘಟಕಗಳು ಸಹ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿರ್ತಾವಲ್ರಿ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಂದ್ರೆ ಫೈನಾನ್ಸ್ ಕೊಡ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಆಮೇಲೆ ಸಣ್ಣ ಸಣ್ಣ ಹಣಕಾಸಿನ ಕಂಪನಿಗಳಾಗಿರ್ಬೋದು, ಸ್ಥಳೀಯ ಪ್ರದೇಶದ ಬ್ಯಾಂಕ್ಗಳಾಗಿರ್ಬೋದು. ಇವೆಲ್ಲ ಬ್ಯಾಂಕ್ಗಳ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳಾಗಿ ಪರಿವರ್ತನೆಗೊಳ್ಳಬಹುದು. SFBಗೆ ಪರಿವರ್ತಿಸಲು ಬಯಸುವ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು, SFB ಅಂದ್ರೆ ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಪರಿವರ್ತಿಸ್ಲಕ್ಕೆ ಬಯಸ್ತಕ್ಕಂಥ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಮಾರ್ಗಸೂಚಿಗಳ ಅನುಸರಣೆಯನ್ನ ಖಚಿತಪಡಿಸಿಕೊಂಡು ನಂತರ SFBಗೆ ಅಂದ್ರೆ ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಗೆ ಪರಿವರ್ತನೆ ಆಗಬಹುದು. ಅವು RBIನ ಮಾರ್ಗಸೂಚಿಗಳನ್ನು ನೋಡ್ಬೇಕು. ಆ ಮಾರ್ಗಸೂಚಿಯ ಅನುಸಾರವಾಗಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಈ ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ ಅಥವಾ ಸಣ್ಣ ಹಣಕಾಸು ಬ್ಯಾಂಕ್ ಆಗಿ ಪರಿವರ್ತನೆ ಆಗಬಹುದು. ಪಾವತಿಸಿದ ಬಂಡವಾಳದ ಅವಶ್ಯಕತೆ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಪಿಟಲ್ ಎಷ್ಟು ಬೇಕು? ಬಂಡವಾಳ ಎಷ್ಟು ಬೇಕು? 200 ಕೋಟಿ ರೂಪಾಯಿ. 200 ಕೋಟಿ ರೂಪಾಯಿ ಬಂಡವಾಳ ಇತ್ತು ಅಂತಂದ್ರೆ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬಹುದು. ನಿಯಂತ್ರಣ, ಇದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರ? ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ರೆಗ್ಯುಲೇಟ್ ಮಾಡೋದು ಯಾರು, ನಿಯಂತ್ರಣ ಮಾಡೋದು ಯಾರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಣ್ಣ ಹಣಕಾಸು ಬ್ಯಾಂಕ್ಗಳ
ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿರ್ತಾವೆ. ಅದರ ಜೊತೆಗೆ ಬ್ಯಾಂಕಿಂಗ್ ನಿಯಮಾವಳಿ 1949ರ ವಿಭಾಗ 22ರ ಅಡಿಯಲ್ಲಿ ಪರವಾನಗಿ ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾವೆ. ಈ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಮತ್ತು RBI ಕಾಯ್ದೆ 1934ರ ಕಾನೂನುಗಳಿಂದ ಈ ಬ್ಯಾಂಕ್ಗಳನ್ನು ನಿಯಂತ್ರಿಸಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, 2 ಕಾಯ್ದೆಗಳ ಮೂಲಕ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ನಿಯಂತ್ರಿಸಲಾಗ್ತದೆ. ಯಾವುದಾದ್ರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, RBI ಆಕ್ಟ್ 1934. ಈ 2 ಆಕ್ಟ್ಗಳ ಮೂಲಕ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡಲಾಗ್ತದೆ. ನೆಕ್ಸ್ಟ್, ಆದ್ಯತಾ ವಲಯದ ಸಾಲ. ಸಣ್ಣ ಹಣಕಾಸು ಬ್ಯಾಂಕ್ಗಳು ತಮ್ಮ ಒಟ್ಟು ನಿವ್ವಳ ಸಾಲದ 75% ಅನ್ನ RBI ಮಾರ್ಗಸೂಚಿಗಳ ಪ್ರಕಾರ ಆದ್ಯತಾ ವಲಯಕ್ಕೆ ಸಾಲವನ್ನ ಕೊಡಬೇಕು. ಈ ಸಣ್ಣ ಹಣಕಾಸು ಬ್ಯಾಂಕ್ ಏನು ಸಾಲ ಕೊಡ್ತದಲ್ರಿ, ಆ ಸಾಲದಲ್ಲಿ 75% ಸಾಲವನ್ನ RBI ಆದ್ಯತಾ ವಲಯ ಅಂತ ಮಾರ್ಗಸೂಚಿ ಬಿಡುಗಡೆ ಮಾಡಿರ್ತದೆ. ಆ ಮಾರ್ಗಸೂಚಿಯ ಅನ್ವಯ ಆ ಆದ್ಯತಾ ವಲಯಗಳಿಗೆ ನೀಡಬೇಕು. SFB ತಮ್ಮ ಸಾಲದ ಪೋರ್ಟ್ಫೋಲಿಯೋದ 50% ಅಂದ್ರೆ 25 ಲಕ್ಷದವರೆಗಿನ ಮುಂಗಡವನ್ನು ಹೊಂದಿರಬೇಕು. ಈ SFBಗಳೇನಲ್ರಿ, ಸಾಲದ ಪೋರ್ಟ್ಫೋಲಿಯೋ ಹೆಂಗಿರ್ಬೇಕಂದ್ರೆ 50% ಅಂದ್ರೆ ಮ್ಯಾಕ್ಸಿಮಮ್ 25 ಲಕ್ಷದವರೆಗೆ ಅಡ್ವಾನ್ಸ್ ಅನ್ನ ಹೊಂದಿರಬೇಕು, ಮುಂಗಡಗಳನ್ನು ಹೊಂದಿರಬೇಕು. ಗರಿಷ್ಠ ಸಾಲದ ಗಾತ್ರ ಮತ್ತು ಹೂಡಿಕೆ ಮಿತಿಯನ್ನ ಏಕ ಅಥವಾ ಗುಂಪಿನ ಬಾಧ್ಯತೆಗೆ ಒಡ್ಡಿಕೊಳ್ಳುವುದನ್ನ ಕ್ರಮವಾಗಿ ಅದರ ತಲಾ ನಿಧಿಯ 10% ಮತ್ತು 15%ಗೆ ನಿರ್ಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಾದರೂ ಸಾಲ ಕೊಡಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಗರಿಷ್ಠ ಅದರ ನಿಧಿಯ 10% ಅನ್ನ ಕೊಡುವಂತಿಲ್ಲ. ಅದೇ ರೀತಿ ಗುಂಪಿನ ಸದಸ್ಯರಿಗೆ ಸಾಲ ಕೊಡಬೇಕಾಗಿತ್ತಂದ್ರೆ, ಒಂದು ಗ್ರೂಪಿಗೆ ನೀವು ಸಾಲ ಕೊಡಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ 15%ಗಿಂತ ಹೆಚ್ಚಿಗೆ ಸಾಲವನ್ನು ಕೊಡುವಂಗಿಲ್ಲ. ಇದಿಷ್ಟು SFB ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕ್ ದರದಲ್ಲಿನ ಹೆಚ್ಚಳವು ಸಾಮಾನ್ಯವಾಗಿ ಸೂಚಿಸುತ್ತದೆ ಅಂದ್ರೆ ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ. ಅದು ಇದಕ್ಕೆ ಸರಿಯಾದ ಉತ್ತರ ಡಿ. ಕೇಂದ್ರ ಬ್ಯಾಂಕ್ ಬಿಗಿಯಾದ ಹಣದ ನೀತಿಯನ್ನ ಅನುಸರಿಸುತ್ತದೆ ಅಂತ ಅನ್ನೋದನ್ನ ಸೂಚಿಸ್ತದೆ ಸ್ನೇಹಿತರೆ. ಈ ಬ್ಯಾಂಕ್ ರೇಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಬ್ಯಾಂಕ್ ದರ ಅಂದ್ರೆ ಏನು? ಬ್ಯಾಂಕ್ ದರ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮಗೆ ಸಾಲ ಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ಅವು ಏನ್ ಮಾಡ್ತಾವ, RBI ಕಡೆ ಹೋಗ್ತಾವ ಸಾಲ ತಗೊಳಕ್. ಈ RBI ಸಾಲ ನೀಡಬೇಕಾದ್ರೆ ಏನು ಬಡ್ಡಿ ವಿಧಿಸ್ತದಲ್ರಿ, ಅದಕ್ಕೆ ನಾವು ಬ್ಯಾಂಕ್ ರೇಟ್ ಅಂತ ಕರಿತೀವಿ ಅಥವಾ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. RBI ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡಬೇಕಾದ್ರೆ ಏನು ಬಡ್ಡಿ ವಿಧಿಸ್ತದಲ್ರಿ, ಇಂಟ್ರೆಸ್ಟ್ ವಿಧಿಸ್ತದಲ್ಲ, ಅದಕ್ಕೆ ನಾವು ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅಥವಾ ಬ್ಯಾಂಕ್ ದರ ಅಂತ ಕರಿತೀವಿ. ಈ ದರದಲ್ಲಿ ಅಂದ್ರೆ RBI ತನ್ನ ಬಡ್ಡಿ ಹೆಚ್ಚಿಗೆ ಮಾಡಿತಂತ ತಿಳ್ಕೊಳ್ರಿ. ಅಂದ್ರೆ ಈ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಆಯ್ತಂತಂದ್ರೆ ಅದರ ಅರ್ಥ ಏನಂದ್ರೆ, ಅದು ಏನು ಸೂಚಿಸ್ತದಂದ್ರೆ ಕೇಂದ್ರ ಬ್ಯಾಂಕ್ ಅಥವಾ RBI ಬಿಗಿಯಾದ ಹಣಕಾಸು ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಸೂಚನೆ ಕೊಡ್ತದೆ. ಈ RBI ಈ ಇಂಟ್ರೆಸ್ಟ್ ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಮಾಡಿತಂತ ತಿಳ್ಕೊಳ್ರಿ, ಇದರಿಂದ ಏನಾಗ್ತದಂದ್ರೆ ಹಣದ ಪೂರೈಕೆಯಲ್ಲಿ ಇಳಿಕೆಗೆ ಕಾರಣ ಆಗ್ತದೆ. ಅಂದ್ರೆ ಈ ಬ್ಯಾಂಕಿನಾಗಿ ಕಮರ್ಷಿಯಲ್ ಬ್ಯಾಂಕ್ಗಳು RBI ಹೆಚ್ಚಿಗೆ ಬಡ್ಡಿ ವಿಧಿಸಿರುತ್ತಲೇ ಏನ್ ಮಾಡ್ತಾವ, ಕಡಿಮೆ ಸಾಲ ತಗೊಳಕ್ ಪ್ರಾರಂಭ ಮಾಡ್ತಾವ. ಇದರಿಂದ ಏನಾಗ್ತದ, ಬ್ಯಾಂಕಿನಲ್ಲಿ ಹಣದ ಪೂರೈಕೆ ಏನಾಗ್ತದ, ಕಡಿಮೆ ಆಗ್ತದೆ. ಒಂದು ಇಫೆಕ್ಟ್ ಬಿತ್ರಿ. ನೆಕ್ಸ್ಟ್ ಎರಡನೇದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತದೆ. ಇದು ಹಣದುಬ್ಬರ ಅಂತ ಬರ್ತದೆ. ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಅರ್ಥ. ಈ ಹಣದುಬ್ಬರವನ್ನ ಕಡಿಮೆ ಮಾಡ್ತದೆ. ಹಣದುಬ್ಬರ ಆಟೋಮೆಟಿಕ್ ಇಳಿಕೆ ಆಗ್ತದೆ. ಹೆಂಗ್ ಇಳಿಕೆ ಆಗ್ತದ ನೋಡ್ರಿ, ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಹಣಕಾಸು ಪೂರೈಕೆ ಆಗೋದು ಕಡಿಮೆ ಆದ ತಕ್ಷಣ ಈ ಕಮರ್ಷಿಯಲ್ ಬ್ಯಾಂಕ್ ಏನ್ ಮಾಡ್ತದ, ಬೇರೆಯವರಿಗೆ ಸಾಲ ಕೊಡುವುದು ಕೂಡ ಕಡಿಮೆ ಮಾಡ್ತದ. ಕಡಿಮೆ ಆಯ್ತಂತಂದ್ರೆ ವ್ಯಕ್ತಿಗಳೇನ್ ಮಾಡ್ತಾರ, ಕಾಸ್ಟ್ಲಿಯಟ್ ಐಟಮ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ವೆರೈಟೀಸ್ ಆಫ್ ಐಟಮ್ಸ್ ಆಗಿರ್ಬೋದು, ವಸ್ತುಗಳ ಖರೀದಿ ಮಾಡೋದು ಕೂಡ ಅವ್ರು ಕಡಿಮೆ ಮಾಡ್ತಾರೆ. ಇನ್ ಕೇಸ್ ಅವ್ರ ಕಡೆ ಈ ಕಮರ್ಷಿಯಲ್ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಅಮೌಂಟ್ ಸಾಲ ಇತ್ತು ಅಂತ ತಿಳ್ಕೊಂಡ್ರೆ ಅವ್ರೇನ್ ಮಾಡ್ತಾರೆ, ಎದ್ದು ಖರೀದಿ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾರೆ. ಮಾರೋರೇನು ಖರೀದಿ ಮಾಡ್ಲಕ್ ಬರ್ತಾರ ಅಂದ ತಕ್ಷಣ ಮಾರೋರು ಕೂಡ ಅವರು ರೇಟ್ ಹೆಚ್ಚಿಗೆ ಮಾಡ್ತಾರೆ. ಇದರಿಂದ ಏನಾಗ್ತದ, ಆ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗ್ತದೆ. ಇದಕ್ಕೆ ನಾವು ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರೆಯೋದು ಸ್ನೇಹಿತರೆ. ಈ
ಬ್ಯಾಂಕ್ ರೇಟ್ ಹೆಚ್ಚಿಗೆ ಮಾಡೋದ್ರಿಂದ ಹಣದುಬ್ಬರ ನಿಯಂತ್ರಣಕ್ಕೆ ಬರ್ತದೆ ಅಂದ್ರೆ ಇಳಿಕೆ ಆಗ್ತದೆ. ಹೂಡಿಕೆಯಲ್ಲಿಯೂ ಕೂಡ ಇಳಿಕೆ ಆಗ್ತದೆ. ಈಗ ಕಮರ್ಷಿಯಲ್ ಬ್ಯಾಂಕ್ RBI ಕಡೆಯಿಂದನೇ ಲೋನ್ ಕಡಿಮೆ ತಗೊಳ್ತಾ ಇದ್ದಾವ ಅಂತಂದ್ರೆ ಅವು ಇನ್ವೆಸ್ಟ್ ಕೂಡ ಮಾಡೋದಿಲ್ಲ. ಹೀಗೆ ಈ ಹೂಡಿಕೆಯಲ್ಲಿಯೂ ಕೂಡ ಇಳಿಕೆಗೆ ಕಾರಣವಾಗ್ತದೆ. ಇದಿಷ್ಟು ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈಗ ಪ್ರಸ್ತುತವಾಗಿ ಬ್ಯಾಂಕ್ ದರ 6.75% ಆದ 6.75% ಪ್ರೆಸೆಂಟ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆಯು ಹಳ್ಳಿಗಳ ಗೃಹ ಸದಸ್ಯರಿಗೆ ಸಾಲವನ್ನು ಮಂಜೂರು ಮಾಡುತ್ತದೆ ಅಂತ ಪ್ರಶ್ನೆ ಅದು. ಅಂದ್ರೆ ಈ 3 ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕ್ ಈ ಹಳ್ಳಿಗಳ ಗೃಹ ಸದಸ್ಯರಿಗೆ ಸಾಲವನ್ನ ನೀಡ್ತವ ಅಥವಾ ಮಂಜೂರು ಮಾಡ್ತವ ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆದ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, 1 ಮತ್ತು 3ನೆಯ ಬ್ಯಾಂಕ್ಗಳು ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಹಳ್ಳಿಗಳ ಗೃಹ ಸದಸ್ಯರಿಗೆ ಸಾಲವನ್ನ ಮಂಜೂರು ಮಾಡ್ತವ. ಇದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಇನ್ಫಾರ್ಮೇಶನ್ ಐತಿ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಆಲ್ರೆಡಿ ನಾನು RRB ಬಗ್ಗೆ ಹೇಳಿನಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಬಗ್ಗೆನೂ ಹೇಳಿನಿ, ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆನೂ ಹಿಂದಿನ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ. ದಯಮಾಡಿ ಆ ವಿಡಿಯೋಗಳೊಮ್ಮೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, IFSCಯಲ್ಲಿ F ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಅದು. IFSC ಕೋಡ್ ಅಂತ ಈ ಪದ ಎಲ್ಲರೂ ಬಳಕೆ ಮಾಡಿರ್ತೀರಿ. ಹಾಗಾದ್ರೆ ಈ F ಅಂತ ಅನ್ನೋದು ಏನದಲ್ಲ, ಇದು ಏನು ಸೂಚಿಸ್ತದ ಅಂತ ಪ್ರಶ್ನೆ ಅದು. ಇದಕ್ಕೆ ಸರಿಯಾದ ಉತ್ತರ ಡಿ, ಫಿನಾನ್ಸಿಯಲ್ ಅಂತ ಸೂಚಿಸ್ತದೆ. ಫಿನಾನ್ಸಿಯಲ್ IFSC ಇದು ಫುಲ್ ಫಾರ್ಮ್ ನೋಡ್ರಿ, ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕೋಡ್. IFSC ಇದು ಫುಲ್ ಫಾರ್ಮ್ ಏನ್ರಿ, ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕೋಡ್. ಇಲ್ಲಿ ಏನು ಕೇಳಿದ ಪ್ರಶ್ನೆ F ಅಂತ ಕೇಳಿದೆ. F ಅಂದ್ರೆ ಏನ್ರಿ, ಫಿನಾನ್ಷಿಯಲ್. ಓಕೆ ರೀ, ಫಿನಾನ್ಷಿಯಲ್. IFSC ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕೋಡ್. ಕನ್ನಡದಲ್ಲಿ ಭಾರತೀಯ ಹಣಕಾಸು ವ್ಯವಸ್ಥೆ ಕೋಡ್ ಅಂತ ಕರೆಯಲಾಗ್ತದೆ. ಈ IFSC ಕೋಡ್ ಅಬ್ಸರ್ವ್ ಮಾಡಿ ನೋಡ್ರಿ, ಪ್ರತಿಯೊಂದು ಬ್ಯಾಂಕ್ ಪಾಸ್ಬುಕ್ನಾಗ ನಮೂದು ಮಾಡಲಾಗಿರ್ತದೆ. ಅದ್ರ ಜೊತೆಗೆ ಚೆಕ್ ಬುಕ್ ಯಾರ ಕಡೆ ಇರ್ತಲ್ಲ, ಪ್ರತಿಯೊಂದು ಚೆಕ್ಕಿನಲ್ಲಿ ಈ IFSC ಕೋಡನ್ನು ಮೆನ್ಷನ್ ಮಾಡಲಾಗಿರ್ತದೆ, ನಮೂದು ಮಾಡಲಾಗಿರ್ತದೆ. ಅದನ್ನು ಒಮ್ಮೆ ನೀವು ಅಬ್ಸರ್ವ್ ಮಾಡಿ ನೋಡ್ರಿ. IFSC ಕೋಡ್ ಒಟ್ಟು 11 ಡಿಜಿಟ್ ನಂಬರನ್ನು ಒಳಗೊಂಡಿರ್ತದೆ. ಅಂದ್ರೆ ಅಲ್ಫಾನ್ಯೂಮೆರಿಕ್ ಇರ್ತದೆ. ಫಸ್ಟಿನ 4 ಡಿಜಿಟ್ ಅಲ್ಫಾಬೆಟಿಕ್ಸ್ ಆಗಿರ್ತಾವ, ನಂತರದ 7 ಡಿಜಿಟ್ಸ್ ನ್ಯೂಮೆರಿಕ್ ಸಂಖ್ಯೆ ಆಗಿರ್ತಾವ. ಈ ರೀತಿ ಒಟ್ಟು 11 ಡಿಜಿಟ್ ಅನ್ನು ಹೊಂದಿರ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಈ IFSC ಕೋಡನ್ನು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಬ್ಯಾಂಕ್ ಶಾಖೆಗೆ ಏನು ಮಾಡಿರ್ತದ, ಒಂದು ಯುನಿಕ್ ಆಗಿರ್ತಕ್ಕಂಥ ಕೋಡನ್ನು ನಿಯೋಜನೆ ಮಾಡಿರ್ತದೆ. ಈ ಆಗ್ಲೇ ಹೇಳ್ದಂಗ ಈ IFSC ಕೋಡ್ ಅಲ್ಫಾನ್ಯೂಮೆರಿಕ್ ಕೋಡ್ ಆಗಿರ್ತದ. 4 ಫಸ್ಟ್ ಡಿಜಿಟ್ ಅಲ್ಫಾಬೆಟಿಕ್ಸ್ ಇರ್ತದ, ಉಳಿದಿರ್ತಕ್ಕಂಥ 7 ಡಿಜಿಟ್ ಸಂಖ್ಯೆ ಒಳಗಿರ್ತದೆ. ಈ ರೀತಿ ಅಲ್ಫಾನ್ಯೂಮೆರಿಕ್ ಇರ್ತದ. ಈ IFSC ಕೋಡನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕ್ ಶಾಖೆಗೆ ನಿಯೋಜಿಸಿರ್ತದೆ. ಪ್ರತಿಯೊಂದು ಬ್ಯಾಂಕ್ ಶಾಖೆಗೆ ಒಂದೊಂದು IFSC ಕೋಡನ್ನು ನಿಯೋಜಿಸಿರ್ತದೆ. ಅಂದ್ರೆ ಅದಕ್ಕೆ ಒಂದು ಯುನಿಕ್ ಆಗಿರ್ತಕ್ಕಂಥ ID, ಒಂದು IFSC ಕೋಡ್ ಅಂತ ಹೇಳಿ ಒಂದು ಕೋಡನ್ನು ಕೊಟ್ಟಿರ್ತದೆ. ಈ IFSC ಕೋಡ್ ಯಾಕೆ ಕೊಟ್ಟಿರ್ತದ, ದೇಶದೊಳಗಿನ ಎಲೆಕ್ಟ್ರಾನಿಕ್ ಫಂಡ್ ವರ್ಗಾವಣೆಯ ಸಮಯದಲ್ಲಿ ಅಥವಾ ಆನ್ಲೈನ್ ವಹಿವಾಟಿನ ಸಮಯದಲ್ಲಿ ನಿರ್ದಿಷ್ಟ ಬ್ಯಾಂಕ್ ಶಾಖೆಯನ್ನ ಗುರುತಿಸ್ಲಕ್ಕ ಈ IFSC ಕೋಡನ್ನು ಬಳಸಲಾಗ್ತದೆ. ಅದಕ್ಕಾಗಿಯೇ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕ್ ಶಾಖೆಗೆ ಒಂದೊಂದು IFSC ಕೋಡನ್ನು ನೀಡಲಾಗಿರ್ತದೆ. ಏನು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಮಾಡಿರ್ತೀರಲ್ರಿ, ಅಂದ್ರೆ ಫಂಡ್ ಟ್ರಾನ್ಸ್ಫರ್ ಮಾಡಿರ್ತೀರಿ, ಮೊಬೈಲ್ ಬ್ಯಾಂಕಿಂಗೋ ಇಂಟರ್ನೆಟ್ ಬ್ಯಾಂಕಿಂಗೋ ಮೂಲಕ ಫಂಡ್ ಟ್ರಾನ್ಸ್ಫರ್ ಮಾಡಿರ್ತೀರಿ ಅಥವಾ ಆನ್ಲೈನ್ ಮೂಲಕ ವಹಿವಾಟನ್ನು ಮಾಡಿರ್ತೀರಿ. ಅವುಗಳನ್ನ ನಿರ್ದಿಷ್ಟ ಯಾವ ಬ್ಯಾಂಕ್ ಶಾಖೆಯಿಂದ ಈ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇದ್ದಾವೆ ಅಂತ ಕಂಡುಹಿಡಿಯುವುದಕ್ಕಾಗಿ ಈ IFSC ಅನ್ನ ಬಳಸಲಾಗ್ತದೆ. ಉದಾಹರಣೆಗೆ ನೋಡ್ರಿ ಸ್ನೇಹಿತರೆ, IFSC ಕೋಡ್ ಯಾವ ರೀತಿ ಇರ್ತದ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡ್ರಿ. SBIN ಅಂತ 4 ಡಿಜಿಟ್ ಏನೈತಿ, ಇದು ಅಲ್ಫಾಬೆಟಿಕ್ ಐತಿ, ಉಳಿದಿರ್ತಕ್ಕಂಥ 7 ಡಿಜಿಟ್ ನ್ಯೂಮೆರಿಕ್ ಐತಿ. ಈ ಫಸ್ಟ್ 4 ಡಿಜಿಟ್ ಬ್ಯಾಂಕಿನ ಹೆಸರಾಗಿರ್ತದೆ. SBIN ಅಂದ್ರೆ ಏನ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ ರೀ. ನೆಕ್ಸ್ಟ್ ನೋಡ್ರಿ, CNRB ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ 7 ಡಿಜಿಟ್ ಅವ. CNRB ಅಂದ್ರೆ ಕೆನರಾ ಬ್ಯಾಂಕ್. ನೆಕ್ಸ್ಟ್ UBI ಅನ್ನದ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ CORP ಕಾರ್ಪೊರೇಷನ್ ಬ್ಯಾಂಕ್. ಈ ರೀತಿ ಫಸ್ಟಿಂದ 4 ಡಿಜಿಟ್ ಏನದಲ್ರಿ, ಇದು ಆ ಬ್ಯಾಂಕಿನ ಹೆಸರನ್ನ ಸೂಚಿಸ್ತದೆ.
ಇದಿಷ್ಟು IFSC ಕೋಡ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ RBIನ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಚೌಕಟ್ಟಿನಲ್ಲಿರುತ್ತದೆ ಅಂತ ಪ್ರಶ್ನೆ ಅದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಅಲ್ಲ ಸ್ನೇಹಿತರೆ, ಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ RBIನ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಚೌಕಟ್ಟಿನಲ್ಲಿರ್ತದೆ ಸ್ನೇಹಿತರೆ. PCA ಇಲ್ಲಿ ಕೂಡ ಬಳಕೆ ಆಗ್ಯದ. PCA ಅಂದ್ರೆ ಏನ್ರಿ, ಇಂಗ್ಲಿಷ್ನಾಗ ಒಮ್ಮೆ ಗಮನಿಸ್ರಿ. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಏನಿದು? ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅಂದ್ರೆ ಏನು? ಇದು ದುರ್ಬಲ ಆರ್ಥಿಕ ಮೆಟ್ರಿಕ್ಗಳನ್ನ ಹೊಂದಿರತಕ್ಕಂಥ ಬ್ಯಾಂಕ್ಗಳನ್ನ RBI ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಚೌಕಟ್ಟು ಸ್ನೇಹಿತರೆ. ಯಾವ ಬ್ಯಾಂಕ್ಗಳದ ಅದು ಆರ್ಥಿಕ ವ್ಯವಸ್ಥೆ ಏನೈತೆ ದುರ್ಬಲ ಇತ್ತಂತ ತಿಳ್ಕೊಳ್ರಿ. ಅಂತ ದುರ್ಬಲ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಬ್ಯಾಂಕ್ಗಳನ್ನ ಮೇಲ್ವಿಚಾರಣೆ ಮಾಡ್ಲಕ್ಕ ಈ RBI ಒಂದು ಚೌಕಟ್ಟನ್ನ ಬಳಕೆ ಮಾಡ್ತದೆ. ಅದಕ್ಕೆ ನಾವು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಚೌಕಟ್ಟು ಅಂತ ಕರಿತೀವಿ. RBI 2002ರಲ್ಲಿ ಈ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅನ್ನ ಪರಿಚಯ ಮಾಡಿತ್ತು. ಇದು ಕಳಪೆ ಆಸ್ತಿ ಗುಣಮಟ್ಟದಿಂದಾಗಿ ಅಥವಾ ಲಾಭದಾಯಕತೆಯ ನಷ್ಟದಿಂದಾಗಿ ದುರ್ಬಲಗೊಳ್ಳುವ ಬ್ಯಾಂಕ್ಗಳನ್ನ ಕಡಿಮೆ ಬಂಡವಾಳೀಕರಣಗೊಳ್ಳುತ್ತವೆ. ಇದು ಕಳಪೆ ಆಸ್ತಿ ಗುಣಮಟ್ಟದಿಂದಾಗಿ ಅಥವಾ ಲಾಭದಾಯಕತೆಯ ನಷ್ಟದಿಂದಾಗಿ ದುರ್ಬಲಗೊಳ್ತಾ ಇರತಕ್ಕಂಥ ಬ್ಯಾಂಕ್ಗಳನ್ನ ಈ RBI ಮೇಲ್ವಿಚಾರಣೆಯನ್ನ ಮಾಡ್ತದೆ. ಇದು ಭಾರತೀಯ ಬ್ಯಾಂಕಿಂಗ್ ವಲಯದಲ್ಲಿನ ಅನುತ್ಪಾದಕ ಆಸ್ತಿಗಳ ಸಮಸ್ಯೆಗಳನ್ನ ಪರಿಶೀಲಿಸುವ ಗುರಿಯನ್ನ ಹೊಂದಿರ್ತದ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅನ್ನ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ನಿಂದ RBI ಮಾರ್ಚ್ 21, 2021 ತೆಗೆದು ಹಾಕ್ತು. ಬ್ಯಾಂಕಿನ ಕಾರ್ಯಕ್ಷಮತೆಯನ್ನು ಹಸು ಮೇಲ್ವಿಚಾರಣೆ ಮಂಡಳಿಯು ಅಂದ್ರೆ ಬೋರ್ಡ್ ಆಫ್ ಫಿನಾನ್ಷಿಯಲ್ ಸೂಪರ್ವೈಸನ್ ಪರಿಶೀಲನೆ ಮಾಡಿತ್ತು ಸ್ನೇಹಿತರೆ. ಇದಿಷ್ಟು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ RTGS ಮತ್ತು ನೆಫ್ಟ್ ಪಾವತಿಸುವ ವಿಧಾನದ ವ್ಯವಸ್ಥೆಯನ್ನು ಇದರ ಮಾಲೀಕತ್ವ ಹಾಗೂ ಇವರಿಂದ ನಡೆಸಲ್ಪಡುತ್ತದೆ ಅಂತ ಪ್ರಶ್ನೆ ಅದು. ಅಂದ್ರೆ ಈ RTGS ಮತ್ತು ನೆಫ್ಟ್ ಅಂತ ಏನು ಅಮೌಂಟ್ ಟ್ರಾನ್ಸ್ಫರ್ ಮಾಡುವ ವಿಧಾನಗಳದವಲ್ರಿ, ಈ ಒಂದು ವ್ಯವಸ್ಥೆಯನ್ನ ಯಾರು ನೋಡ್ಕೊಂಡು ಹೋಗ್ತಾರ ಅಂತ ಪ್ರಶ್ನೆ ಆದ ಸ್ನೇಹಿತರೆ. ಈ ಒಂದು ವಿಧಾನವನ್ನ ಅಥವಾ ಈ ಒಂದು ವ್ಯವಸ್ಥೆಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಡೆಸ್ಕೊಂಡು ಹೋಗ್ತದೆ ಸ್ನೇಹಿತರೆ. ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBIನ ಮಾಲೀಕತ್ವದ ಅಡಿಯಲ್ಲಿ ಈ RTGS ಮತ್ತು ನೆಫ್ಟ್ ಪಾವತಿಸುವ ವಿಧಾನದ ವ್ಯವಸ್ಥೆಯನ್ನ ನಡೆಸಲಾಗ್ತದೆ. ಈ RTGS ಮತ್ತು ನೆಫ್ಟ್ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ, ದಯಮಾಡಿ ಆ ವಿಡಿಯೋಗಳೊಮ್ಮೆ ನೋಡ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನು ಅಥವಾ ವ್ಯಾಖ್ಯೆಗಳನ್ನ ಗಮನಿಸಿ ಅಂತ ಪ್ರಶ್ನೆ ಅದು. ಮೊದಲನೇದು ವ್ಯಾಖ್ಯೆ ಏನದ? ಹಣದುಬ್ಬರ ಋಣಗಳಿಗೆ ಸಹಕಾರಿಯಾಗಿದೆ ಅಂತ ಅದ. ಎರಡನೇದು ಹಣದುಬ್ಬರವು ಬಾಂಡ್ ಹೊಂದಿರುವವರಿಗೆ ಸಹಕಾರಿಯಾಗಿದೆ ಅಂತ ಇನ್ನು ಒಂದು ಸ್ಟೇಟ್ಮೆಂಟ್ ಅದು, ಎರಡನೇ ಸ್ಟೇಟ್ಮೆಂಟ್. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಾರ. ಒಂದನೇ ಹೇಳಿಕೆ ಮಾತ್ರ ಕರೆಕ್ಟು, ಎರಡನೇ ಹೇಳಿಕೆ ಕರೆಕ್ಟು, ಒಂದು ಮತ್ತು ಎರಡನೇ ಎರಡೂ ಹೇಳಿಕೆ ಕರೆಕ್ಟು ಅಥವಾ ಎರಡೂ ಹೇಳಿಕೆ ತಪ್ಪು ಅಂತ ಆಪ್ಷನ್ಗಳನ್ನ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಎ, ಒಂದನೇ ಹೇಳಿಕೆ ಮಾತ್ರ ಕರೆಕ್ಟ್. ಹಣದುಬ್ಬರ ಋಣಗಳಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಯಾರು ಲೋನ್ ತಗೊಂಡಿರ್ತಾರ ಅವರಿಗಿದು ಇನ್ಫ್ಲೇಷನ್ ಸಹಕಾರಿ ಆಗ್ತದೆ ಸ್ನೇಹಿತರೆ. ಸಾಲ ಕೊಟ್ಟವರಿಗಿದು ಇನ್ಫ್ಲೇಷನ್ ಉಪಯೋಗ ಆಗಂಗಿಲ್ಲ ಅಥವಾ ಸಹಕಾರಿ ಆಗುವುದಿಲ್ಲ, ಅಡ್ವಾಂಟೇಜ್ ಆಗುವುದಿಲ್ಲ. ಯಾರು ಸಾಲ ತಗೊಂಡಿರ್ತಾರ ಅವರಿಗೆ ಈ ಇನ್ಫ್ಲೇಷನ್ ಇಂದ ಅಡ್ವಾಂಟೇಜಸ್ ಆಗ್ತದೆ, ಉಪಯೋಗ ಆಗ್ತದೆ. ಈ ಹಣದುಬ್ಬರದ ಬಗ್ಗೆ ನೋಡೋಣ ಸ್ನೇಹಿತರೆ. ಹಣದುಬ್ಬರವು ಆಹಾರ, ಬಟ್ಟೆ, ವಸತಿ, ಸಾರಿಗೆ, ಗ್ರಾಹಕ ವಸ್ತುಗಳು ಇತ್ಯಾದಿಗಳಂತಹ ದೈನಂದಿನ ಅಥವಾ ಸಾಮಾನ್ಯ ಬಳಕೆಯ ಹೆಚ್ಚಿನ ಸರಕುಗಳ ಅಥವಾ ಸೇವೆಗಳ ಬೆಲೆಗಳಲ್ಲಿ ಏರಿಕೆಯನ್ನ ಸೂಚಿಸ್ತದೆ. ಈ ಹಣದುಬ್ಬರ ಏನ್ ಸೂಚಿಸ್ತದ್ರಿ? ಇವತ್ತಿಂದ ರೇಟ್ ನಾಳೆ ಇರುವುದಿಲ್ಲ. ಯಾವುದೇ ಒಂದು ವಸ್ತು, ಈಗ ನೋಡ್ರಿ ಉದಾಹರಣೆಗಾಗಿ 2 ವರ್ಷದಿಂದ ಪೆನ್ 2 ರೂಪಾಯಿ ಇತ್ತಂತ ತಿಳ್ಕೊಳ್ರಿ, 2 ವರ್ಷ ಆದ್ಮೇಲೆ ಆ ಪೆನ್ನಿಂದ ರೇಟ್ 5 ರೂಪಾಯಿ ಆಗಿರ್ತದೆ. ಇಲ್ಲಿ 3 ರೂಪಾಯಿ ಏನು ಹೆಚ್ಚಿಗೆ ಐತಲ್ಲ, ಅದಕ್ಕೆ ನಾವು ಹಣದುಬ್ಬರ
ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಗ್ರಾಹಕ ವಸ್ತುಗಳಾಗಿರ್ಬೋದು, ಅಥವಾ ದಿನನಿತ್ಯ ನಾವು ಏನು ಬಳಸ್ತೀವಲ್ಲ ಆ ವಸ್ತುಗಳಾಗಿರ್ಬೋದು, ಅಥವಾ ಸೇವೆಗಳಾಗಿರ್ಬೋದು, ಅವುಗಳ ಬೆಲೆಯಲ್ಲಿ ಏನು ಏರಿಕೆ ಆಗ್ತದಲ್ಲ ಆ ಏರಿಕೆಗೆ ನಾವೇನಂತ ಕರಿತೀವಿ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ವಸ್ತುಗಳ ಬೆಲೆ ಸೂಚ್ಯಂಕದಲ್ಲಿನ ವಿರುದ್ಧ ಮತ್ತು ಅಪರೂಪದ ಕುಸಿತವನ್ನ ಹಣದುಬ್ಬರವಿಳಿತ ಅಂತ ಕರೀತಾರ. ಇದು ನಾರ್ಮಲಿ ಆಗಂಗಿಲ್ಲ, ಡಿಪ್ಲೇಷನ್ ಆಗಂಗಿಲ್ಲ. ಅಂದ್ರೆ ಇಲ್ಲಿ ಡಿಪ್ಲೇಷನ್ ಅಂದ್ರೆ ಏನಂದ್ರ ಹಣದುಬ್ಬರವಿಳಿತ ಅಂದ್ರ ಅಥವಾ ಡಿಪ್ಲೇಷನ್ ಅಂದ್ರ ಯಾವ ರೀತಿ ಈ ವಸ್ತುಗಳ ಬೆಲೆ ಏರಿಕೆ ಆಗ್ತದಲ್ಲ ಅದೇ ರೀತಿ ವಸ್ತುಗಳ ಬೆಲೆ ಇಳಿಕೆ ಆಗುವುದಕ್ಕೆ ನಾವು ಡಿಫ್ಲೇಷನ್ ಅಂತ ಕರಿತೀವಿ. ನಾರ್ಮಲಿ ಇದು ಆಗುವುದಿಲ್ಲ ಸ್ನೇಹಿತರೆ, ಡಿಪ್ಲೇಷನ್ ಆಗುವುದಿಲ್ಲ, ಹಣದುಬ್ಬರವಿಳಿತ ಆಗುವುದಿಲ್ಲ, ಹಣದುಬ್ಬರ ಆಗ್ತದ, ಇನ್ಫ್ಲೇಷನ್ ಆಗ್ತದ, ಬರ್ತಾ ಬರ್ತಾ ಇನ್ಫ್ಲೇಷನ್ ಆಗ್ತದ. ಇದು ಡಿಪ್ಲೇಷನ್ ಆಗುವುದು ಬಹಳಷ್ಟು ಕಡಿಮೆ. ಹಣದುಬ್ಬರವು ದೇಶದ ಕರೆನ್ಸಿಯ ಘಟಕದ ಕೊಳ್ಳುವ ಸಾಮರ್ಥ್ಯದಲ್ಲಿನ ಇಳಿಕೆಯ ಸೂಚಕವಾಗಿರ್ತಕ್ಕಂಥದ್ದು. ಇದು ಅಂತಿಮವಾಗಿ ಆರ್ಥಿಕ ಬೆಳವಣಿಗೆಯಲ್ಲಿ ಇಳಿಕೆಗೆ ಕಾರಣವಾಗ್ತದೆ. ಎಕನಾಮಿಕ್ ಗ್ರೌತಿಗೆ ಏನಪ್ಪ ಅಂದ್ರೆ ಹೊಡೆತ ಕೊಡ್ತದೆ. ಈ ಇನ್ಫ್ಲೇಷನ್ ಇಂದ ನಮ್ದು ರುಪೀಸ್ದು ವ್ಯಾಲ್ಯೂ ಏನೈತಲ್ಲ ಸ್ನೇಹಿತರೆ ಕಡಿಮೆ ಆಗ್ತದೆ. ಈಗ ಉದಾಹರಣೆಗಾಗಿ ನೋಡ್ರಿ, ಡಾಲರ್ಸ್, ಈ ಒಂದು ಡಾಲರ್ಸ್ ಖರೀದಿ ಮಾಡಬೇಕಾದ್ರೆ ನಾವು ಐ ಥಿಂಕ್ 84 ರೂಪಾಯಿ ಇರ್ಬೇಕು. ಈಗ 84ರಿಂದ 85 ರೂಪಾಯಿ ಆಸ್ಪಾಸ್. ಇಷ್ಟು ಅಮೌಂಟ್ ನಮ್ದು ಇಷ್ಟು ಇಂಡಿಯನ್ ರುಪಿ ಕೊಟ್ರೆ ಅವಾಗ ನಮಗೆ $1 ಬರ್ತದೆ. ಇದರ ಅರ್ಥ ಏನ್ರಿ, ಭಾರತದಲ್ಲಿ ಅಷ್ಟು ಇನ್ಫ್ಲೇಷನ್ ಐತಿ. ಹಾಗಾಗಿ ನಮ್ದು ಭಾರತದ ರೂಪಾಯಿ ಏನಾಗೈತಿ, ವ್ಯಾಲ್ಯೂ ಕಡಿಮೆ ಆಗ್ತದೆ. ಯಾವುದೇ ಒಂದು ದೇಶದಲ್ಲಿ ಇನ್ಫ್ಲೇಷನ್ ಆಗ್ತಾ ಹೋಗ್ತದೋ ಅಥವಾ ಹಣದುಬ್ಬರ ಆಗ್ತಾ ಹೋಗ್ತದೋ ಅಲ್ಲಿನ ಆ ಕರೆನ್ಸಿಯ ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತದೆ, ಎಕನಾಮಿಕ್ ಗ್ರೋತ್ ಆಗುದಿಲ್ಲ. ಈಗ ನಮ್ದು ದೇಶದಕ್ಕಿಂತ ನಮ್ಗಿಂತ ಕಡಿಮೆ ದೇಶ ಅಂದ್ರೆ ಪಾಕಿಸ್ತಾನ ನೋಡ್ರಿ ಸ್ನೇಹಿತರೆ. ಪಾಕಿಸ್ತಾನ, ಇಲ್ಲಿ ನಮ್ಮ ದೇಶಕ್ಕಿಂತ ಇನ್ಫ್ಲೇಷನ್ ಹೆಚ್ಚಿಗೆ ಐತಿ. ನಮ್ದು ₹1 ಪಾಕಿಸ್ತಾನದ 3.75 ಅಥವಾ 3 ರೂಪಾಯಿ ಅಂತ ಇಟ್ಕೊಳ್ರಿ. 3 ರೂಪಾಯಿಗೆ ಸಮ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಏನು ಹಣದುಬ್ಬರ ಅದರ ಅದಕ್ಕಿಂತ ಹೆಚ್ಚಿನ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಪಾಕಿಸ್ತಾನದಲ್ಲಿ ಅದ. ಅದಕ್ಕಾಗಿ ಅಲ್ಲಿಂದ ಕರೆನ್ಸಿದು ವ್ಯಾಲ್ಯೂ ಏನದ, ನಮ್ದು ಕರೆನ್ಸಿ ವ್ಯಾಲ್ಯೂಕ್ಕಿಂತ ಕಡಿಮೆ ಆ ಸ್ನೇಹಿತರೆ. ಭಾರತದಲ್ಲಿ ಹಣದುಬ್ಬರವನ್ನ ಯಾರು ಎಳಿತಾರ? ಹೌದು, ನಮ್ದು ಭಾರತದಲ್ಲಿ ವರ್ಷಿಗೆ ಇಷ್ಟೇ ರೇಟ್ ಹೆಚ್ಚಿಗೆ ಆಗ್ತದ, ನಮ್ದು ಇನ್ಫ್ಲೇಷನ್ ಇಷ್ಟು % ವರ್ಷ ಹೆಚ್ಚಿಗೆ ಆಗ್ತದ ಅಂತ ಯಾರು ಎಳಿತಾರ, ಯಾರು ಕಂಡುಹಿಡಿತಾರೆ ಇದನ್ನ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಹಣದುಬ್ಬರದ ಆರ್ಥಿಕತೆಯ ಉಸ್ತುವಾರಿಯನ್ನ ಕೇಂದ್ರ ಸರ್ಕಾರ ನೋಡಿಕೊಳ್ತದೆ. ಈ ಕೇಂದ್ರ ಸರ್ಕಾರ ಅಂಕಿ ಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನದ ಸಚಿವಾಲಯಕ್ಕೆ ಈ ಕೆಲಸವನ್ನ ವಹಿಸಿದೆ. ಭಾರತದಲ್ಲಿನ ಹಣದುಬ್ಬರವನ್ನ ಈ ಅಂಕಿ ಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ಇಂಗ್ಲಿಷ್ನಲ್ಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಕರೀತಾರೆ. ಮಾಸ್ಪಿ ಅಂತ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ. ಈ ಮಾಸ್ಪಿ ಅನ್ನೋ ಒಂದು ಸಚಿವಾಲಯ ಹಣದುಬ್ಬರ ಅಳಿತದ, ಅಂದ್ರೆ ನಮ್ಮ ಭಾರತದಲ್ಲಿನ ಇನ್ಫ್ಲೇಷನ್ ಅನ್ನ ಅಳಿತದ ಸ್ನೇಹಿತರೆ. ಈ ಮಾಸ್ಪಿ ಈ ಇನ್ಫ್ಲೇಷನ್ ಅಳಿಬೇಕಾದ್ರೆ 2 ಸೂಚ್ಯಂಕಗಳನ್ನ ಬಳಸ್ತದ. ಮೊದಲನೇದ ಸಗಟು ಬೆಲೆ ಸೂಚ್ಯಂಕ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇದನ್ನ ಶಾರ್ಟ್ ಫಾರ್ಮ್ ಆಗಿ WPI ಅಂತ ಕರೀತಾರೆ. ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಈ ಸೂಚ್ಯಂಕ ಸಗಟು ಮಟ್ಟದ ಬೆಲೆ ಬದಲಾವಣೆಗಳನ್ನ ಅಳಿತದ. ಅಂದ್ರೆ ಹೋಲ್ಸೇಲ್ ನಲ್ಲಿ ಏನ್ ರೇಟ್ ಚೇಂಜಸ್ ಆಗಿರ್ತದಲ್ರಿ, ಆ ರೇಟ್ ಚೇಂಜಸ್ ಬಗ್ಗೆ ಇದು ಅಳಿತದ. ಅಂದ್ರೆ ಹೋಲ್ಸೇಲ್ ಮಟ್ಟದ ಬೆಲೆಗಳನ್ನ ಇದು ಅಳಿತದ. ಇನ್ನ ಒಂದು ಸೂಚ್ಯಂಕ ಬರ್ತದೆ, 2ನೇ ಸೂಚ್ಯಂಕ ಏನ್ರಿ, ಗ್ರಾಹಕ ದರ ಸೂಚ್ಯಂಕ ಅಂತ ಬರ್ತದೆ. ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರ. ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ CPI ಅಂತ ಕರೀತಾರ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದು 2ನೇ ಸೂಚ್ಯಂಕ. ಇದು ಚಿಲ್ಲರೆ ಮಟ್ಟದ ಬೆಲೆ ಬದಲಾವಣೆಗಳನ್ನ ಅಳಿತದ. ಅಂದ್ರೆ ರಿಟೇಲ್ ಲೆವೆಲ್ದಾಗ ರೇಟ್ ಚೇಂಜಸ್ ಬಗ್ಗೆ ಈ CPI ಅಳಿತದ ಸ್ನೇಹಿತರೆ. ಈ 2 ಸೂಚ್ಯಂಕಗಳು ಭಾರತದಲ್ಲಿನ ಹಣದುಬ್ಬರವನ್ನ ಅಳಿತಾವ್, ಭಾರತದಲ್ಲಿನ ಇನ್ಫ್ಲೇಷನ್ ಅಳಿತಾವ್ ಸ್ನೇಹಿತರೆ. ಹಣದುಬ್ಬರವು ಸಾಲದಾತರಿಂದ ಸಾಲಗಾರರಿಗೆ ಸಂಪತ್ತನ್ನ ಮರು ಹಂಚಿಕೆ ಮಾಡ್ತದೆ. ಸಾಲಗಾರರು ಹಣದುಬ್ಬರದಿಂದ ಪ್ರಯೋಜನವನ್ನ ಪಡಿತಾರೆ. ಲೋನ್ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾನೆ, 1 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ ಅಂತ ತಿಳ್ಕೊಳ್ರಿ.
ಪ್ರೆಸೆಂಟ್ ಆಗಿ 6.7% ಇರಬಹುದು ನಮ್ದು ಭಾರತದ ಇನ್ಫ್ಲೇಷನ್ ರೇಟ್. ಅಂದ್ರೆ 1,00,000 ರೂಪಾಯಿ ಇವತ್ತು ತಗೊಂಡಿನಂದ್ರೆ ಇದೇ ಡೇಟಿಗೆ ಮುಂದಿನ ವರ್ಷ 6.7% ಇನ್ಫ್ಲೇಷನ್ ಆಗಿರ್ತದೆ. ಅಂದ್ರೆ ಇಷ್ಟ ಈ ಮನಿದು ವ್ಯಾಲ್ಯೂ ಕಡಿಮೆ ಆಗ್ತದೆ. ಅಂದ್ರೆ 6,700 ರೂಪಾಯಿ ಈ ಅಮೌಂಟಿಂದ ವ್ಯಾಲ್ಯೂ ಕಡಿಮೆ ಆಗಿರ್ತದೆ. ಈ ಕೊಡಬೇಕಾದ್ರೆ ನೀವು 1,00,000 ರೂಪಾಯಿ ಕೊಡ್ತೀರಿ. ಅಂದ್ರೆ ಈ ವ್ಯಾಲ್ಯೂ 1,00,000 ರೂಪಾಯಿದು ವ್ಯಾಲ್ಯೂ 6,700 ರೂಪಾಯಿ ನಿಮ್ಗೆ ಲಾಭ ಆದಂಗೆ, ಯಾರು ಸಾಲ ತಗೊಂಡಿರ್ತಾರೆ ಅವರಿಗೆ ಲಾಭ ಆದಂಗೆ ಸ್ನೇಹಿತರೆ. ಇದು ಏನಪ್ಪಾ ಅಂದ್ರೆ ಇದು ಅಷ್ಟು ಇನ್ಫ್ಲೇಷನ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರವನ್ನು ಈ ಕೆಳಗಿನವುಗಳ ಮೂಲಕ ಮೌಲ್ಯಮಾಪನ ಮಾಡುತ್ತಾರೆ. ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟರು. ಈ 4 ಆಪ್ಷನ್ಸ್ಗಳಲ್ಲಿ ಯಾವುದರ ಆಧಾರದ ಮೇಲೆ ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯಲಾಗ್ತದ ಅಥವಾ ಇನ್ಫ್ಲೇಷನ್ ಅನ್ನ ಅಳೆಯಲಾಗ್ತದ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಏನೇನೈತ್ರಿ? ಸಗಟು ಬೆಲೆಗಳ ಸೂಚ್ಯಂಕ, ಗ್ರಾಹಕರ ಬೆಲೆ ಸೂಚ್ಯಂಕ, ನಗರಗಳಲ್ಲಿ ವಾಸಿಸುವ ನಾನ್ ಮ್ಯಾನ್ಯುವಲ್ ಕಾರ್ಮಿಕರ ಪ್ರಕಾರ, ಆಮೇಲೆ ಕೃಷಿ ಕಾರ್ಮಿಕರ ಗ್ರಾಹಕರ ಬೆಲೆ ಸೂಚ್ಯಂಕ, ರಾಷ್ಟ್ರೀಯ ಆದಾಯ. ಇದರಲ್ಲಿ ಎ ಸರಿಯಾದ ಉತ್ತರ. ಸಗಟು ಬೆಲೆಗಳ ಸೂಚ್ಯಂಕ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇನ್ನೊಂದು ಸೂಚ್ಯಂಕ ಬರುತ್ತೆ ಅಂತ ಹೇಳಿದೆ ನಾನು. ಒಟ್ಟು 2 ಸೂಚ್ಯಂಕಗಳ ಆಧಾರದ ಮೇಲೆ ಭಾರತದಲ್ಲಿನ ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನು ಅಳೆಯಲಾಗ್ತದೆ. ಮೊದಲನೇದ ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇನ್ನು ಒಂದು ಗ್ರಾಹಕ ದರ ಸೂಚ್ಯಂಕ ಅಂತ ಬರ್ತದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಬಟ್ ಇಲ್ಲಿ ಎಲ್ಲಿಯೂ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕೊಟ್ಟಿಲ್ಲ. ಇಲ್ಲಿ ಗ್ರಾಹಕರ ಬೆಲೆ ಸೂಚ್ಯಂಕ ಅಂತ ಕೊಟ್ಟರೆ ಮುಂದೆ ನಗರಗಳಲ್ಲಿ ವಾಸಿಸುವ ಅಂತ ಒಂದು ಎಡಿಷನ್ ಪಾಯಿಂಟ್ ಹಾಕ್ಯಾರ. ಹಾಗಾಗಿ ಇವು ಎಲ್ಲ ಆಪ್ಷನ್ಸ್ಗಳು ಬರುವುದಿಲ್ಲ. ಸರಿಯಾದ ಉತ್ತರ ಎ, ಸಗಟು ಬೆಲೆಗಳ ಸೂಚ್ಯಂಕ. ಇದಿಷ್ಟು ಸಹಕಾರ ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಡಿಸ್ಕಷನ್ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.